ಇರಾನ್ ಸರ್ವೋಚ್ಚ ನಾಯಕನಿಗೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಷರತ್ತುಬದ್ಧ ಶರಣಾಗತಿಯ ಆಚೆ ಬೇರೆ ಯಾವುದೇ ದಾರಿ ಇಲ್ಲ. ಸದ್ಯ ಡೊನಾಲ್ಡ್ ಟ್ರಂಪ್ ಮಹತ್ವದ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ದಾರೆ. ಷರತ್ತುಬದ್ಧ ಶರಣಾಗತಿಯ ಆಚೆ ಬೇರೆ ಯಾವ ದಾರಿ ಇಲ್ಲ. ವೃತ್ತ ಸೋಷಿಯಲ್ನಲ್ಲಿ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷ. ಸ್ವಯಂ ಘೋಷಿತ ಸರ್ವೋಚ್ಚ ನಾಯಕ ಎಲ್ಲಿ ಅಡಗಿದ್ದಾನೆ ಅನ್ನೋದು ಗೊತ್ತು. ಅವನು ನಮಗೆ ಅತ್ಯಂತ ಸರಳವಾದಂತ ಗುರಿ. ಅವನನ್ನ ಹಿಡಿಯೋದು ಕೊಲ್ಲುವುದು ನಮ್ಮ ಉದ್ದೇಶವಲ್ಲ. ಆದರೆ ನಾಗರಿಕರ ಮೇಲೆ ಮಿಸೈಲ್ ದಾಳಿಯನ್ನ ಕೂಡ ಒಪ್ಪಲ್ಲ. ಅಮೆರಿಕ ಸೇನೆಯ ಮೇಲಿನ ದಾಳಿಯನ್ನು ಕೂಡ ಸಹಿಸಲ್ಲ. ನಮ್ಮ ಸಹನೆಯೂ ಕೂಡ ದಿನ ಕಳೆದಂತೆ ಕುಗ್ತಾ ಇದೆ. ಈ ನಿಟ್ಟಿನಲ್ಲಿ ಆಯತುಲ್ಲಾ ಅಲಿ ಖಮೇನಿಗೆ ಟ್ರಂಪ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಟ್ರುತ್ ಸೋಷಿಯಲ್ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಹಳ ಖಡಕ್ ಆದಂತ ವಾರ್ನಿಂಗ್ ಇದು. ಇರಾನ್ನ ಸರ್ವೋಚ್ಚ ನಾಯಕನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ವಿ ನೋ ಎಕ್ಸಾಕ್ಟ್ಲಿ ವ್ಯಾರ್ ಸೋ ಕಾಲ್ಡ್ ಅಂದ್ರೆ ಬಹಳ ಒಂದು ರೀತಿಯಾದಂಥ ವ್ಯಂಗ್ಯವರಾಗಿಯೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೇಗಾಗಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಸುರಿದು ಯಾವ ಹೊತ್ತಿನಲ್ಲಿ ಮತ್ತೆ ಅಟ್ಯಾಕ್ ಆಗುತ್ತಾ ಏನಾಗುತ್ತಾ ಅಂತ. ಬಟ್ ಈಗ ಅನ್ಕಂಡೀಷನಲ್ ಸರೆಂಡರ್, ಶರಣಾಗತಿಯ ಆಚೆ ನಿಮಗೆ ಬೇರೆ ಯಾವುದೇ ದಾರಿ ಇಲ್ಲ. ನಮಗೆ ದಾಳಿ ನಿಮ್ಮನ್ನು ಕೊಲ್ಲೋದೇನಿಲ್ಲ. ಯಾಕಂದ್ರೆ ಸುಲಭವಾದಂಥ ಗುರಿ ಇದ್ದೀರಿ. ನೀವೆಲ್ಲ ಅಡಗಿಕೊಂಡಿದ್ದೀರಾ, ಎಲ್ಲಿದ್ದೀರಾ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಶರಣಾಗತಿ ಆದರೂ ಕೂಡ ಒಳ್ಳೇದು ನಿಮಗೆ, ಇಲ್ಲ ಅಂತಂದರೆ ಸುಮ್ಮನೆ ಇರೋದಿಲ್ಲ ಅನ್ನೋದಾಗಿ ಬಹಳ ನೇರವಾಗಿ ತಮ್ಮ ಅಧಿಕೃತ ಖಾತೆಯ ಮೂಲಕ ಸುದೀರ್ಘವಾಗಿ ಬರೆದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಈ ಮೂಲಕವಾಗಿ ಈಗ ಇರಾನ್ಗೆ ಮತ್ತಷ್ಟು ಒತ್ತಡಗಳು ಹೆಚ್ಚಾಗ್ತಾ ಇದೆ. ಈಗಾಗಲೇ ಇಸ್ರೇಲ್ ಕೂಡ ಪ್ರತಿದಾಳಿ ಆಗ್ತಿದೆ. ಸತತವಾಗಿ ಇವತ್ತು 5ನೇ ದಿನಕ್ಕೆ ಪಾದಾರ್ಪಣೆ ಮಾಡಿರುವಂಥದ್ದು. ಈಗ ಆಯತುಲ್ಲಾ ಅಲಿ ಖಮೇನಿಗೆ ಟ್ರಂಪ್ ಇಂಥದ್ದೊಂದು ಓಪನ್ ಆಗಿನೇ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಖಡಕ್ ಸಂದೇಶ. ಇದಕ್ಕಾದರೂ ಬಗ್ತಾರಾ ಅಥವಾ ಮತ್ತೆ ಬಾಲ ಬಿಚ್ತಾರಾ? ಯಾವ ರೀತಿಯಾದಂಥ ಪರಿಸ್ಥಿತಿ, ಯುದ್ಧ ಯಾವ್ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದು ನೋಡಬೇಕು.